ಕ್ರಿಕೆಟ್ ಲೋಕವೇ ಕಾತರದಿಂದ ಕಾಯ್ತಿದ್ದ ಆ ಬಹುನಿರೀಕ್ಷಿತ ಪೈಪೋಟಿ ಇವತ್ತು ಅಂದ್ರೆ 2026ರ ಫೆಬ್ರವರಿ 15ರಂದು ನಡೆಯಲಿದೆ. ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಪ್ರಮುಖ ಗ್ರೂಪ್ ಎ ಪಂದ್ಯದಲ್ಲಿ ಭಾರತ-ಪಾಕಿಸ್ತಾನ ಮುಖಾಮುಖಿಯಾಗ್ತಿವೆ. ಈ ಹೈವೋಲ್ಟೇಜ್ ಕಾದಾಟ ಶ್ರೀಲಂಕಾದ ಕೊಲಂಬೋದಲ್ಲಿರುವ ಆರ್. ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಎರಡೂ ದೇಶಗಳು ಇದುವರೆಗೆ ಸೋಲನ್ನೇ ಕಾಣದೆ ಅಂದ್ರೆ ಅಜೇಯವಾಗಿ ಈ ಪಂದ್ಯಕ್ಕಿಳಿದಿದ್ದು, ಸೂಪರ್ 8 ಹಂತಕ್ಕೆ ಆದಷ್ಟು ಬೇಗ ಟಿಕೆಟ್ ಗಿಟ್ಟಿಸಿಕೊಳ್ಳುವ ಗುರಿ ಇಟ್ಕೊಂಡಿವೆ. ಕೊಲಂಬೋದ ಸ್ಥಳೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ, ಜಿಎಂಟಿ ಪ್ರಕಾರ ಮಧ್ಯಾಹ್ನ 1 ಹಾಗೆ ಐಎಸ್ಟಿ ಪ್ರಕಾರ ರಾತ್ರಿ 7 ಗಂಟೆಗೆ ಪಂದ್ಯ ಶುರುವಾಗಲಿದೆ. ಇಡೀ ವಿಶ್ವದಾದ್ಯಂತ ಲಕ್ಷಾಂತರ ವೀಕ್ಷಕರನ್ನ ಈ ಪಂದ್ಯ ಸೆಳೆಯೋದ್ರಲ್ಲಿ ಅನುಮಾನವಿಲ್ಲ. ಆದ್ರೆ ಕೊಲಂಬೋದಲ್ಲಿ ಭಾರೀ ಮಳೆಯ ಆತಂಕ ಆವರಿಸಿದೆ. ಬಂಗಾಳಕೊಲ್ಲಿಯ ಆಗ್ನೇಯ ಭಾಗದಲ್ಲಿ ಉಂಟಾಗಿರೋ ವಾಯುಭಾರ ಕುಸಿತದಿಂದಾಗಿ ಪಂದ್ಯಕ್ಕೆ ಅಡ್ಡಿಯಾಗಬಹುದು ಅಥವಾ ಸಂಪೂರ್ಣ ರದ್ದಾಗಬಹುದು ಅನ್ನೋ ಚಿಂತೆ ಶುರುವಾಗಿದೆ. ಒಂದು ವೇಳೆ ಪಂದ್ಯ ರದ್ದಾದ್ರೆ ಎರಡೂ ತಂಡಗಳಿಗೆ ಅಂಕ ಹಂಚಿಕೊಳ್ಳುವುದು ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ಗ್ರೂಪ್ ಹಂತದ ಪಂದ್ಯಗಳಿಗೆ ಯಾವುದೇ ಮೀಸಲು ದಿನ, ರಿಸರ್ವ್ ಡೇ ಇರೋದಿಲ್ಲ. ಈ ಪಂದ್ಯ ಕೇವಲ ಒಂದು ಆಟ ಮಾತ್ರ ಅಲ್ಲ. ಇದು ಲಕ್ಷಾಂತರ ಜನರನ್ನು ಸೆಳೆಯುವ, ಆಳವಾಗಿ ಬೇರೂರಿರುವ ಒಂದು ಪೈಪೋಟಿಯನ್ನ ಪ್ರತಿನಿಧಿಸುತ್ತೆ. ದೊಡ್ಡ ಟೂರ್ನಿಗಳ ಆರಂಭಿಕ ಚಿತ್ರಣವನ್ನೇ ಈ ಪಂದ್ಯಗಳು ರೂಪಿಸುತ್ತವೆ. ಇವತ್ತಿನ ಪಂದ್ಯದ ಫಲಿತಾಂಶ ಈ ಎರಡು ಕ್ರಿಕೆಟ್ ದಿಗ್ಗಜರ 2026ರ ಟಿ20 ವಿಶ್ವಕಪ್ನ ಮುಂದಿನ ಹಾದಿಯನ್ನು ನಿರ್ಧರಿಸೋದು ಮಾತ್ರವಲ್ಲದೆ, ಅವರ ಶ್ರೀಮಂತ ಮತ್ತು ತೀವ್ರ ಪೈಪೋಟಿಯ ಇತಿಹಾಸಕ್ಕೆ ಮತ್ತೊಂದು ರೋಚಕ ಅಧ್ಯಾಯ ಸೇರಿಸಲಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತ-ಪಾಕಿಸ್ತಾನ ನಡುವಿನ ಪಂದ್ಯಗಳು ಅಂದ್ರೆ ಸಿಕ್ಕಾಪಟ್ಟೆ ನಾಟಕೀಯವಾಗಿರುತ್ತೆ. ಅದರಲ್ಲೂ ಅಂಕಿಅಂಶಗಳಲ್ಲಿ ಭಾರತದ್ದೇ ಮೇಲುಗೈ. ಟೂರ್ನಿಯ ಇತಿಹಾಸದಲ್ಲಿ ಇದುವರೆಗೆ 8 ಬಾರಿ ಮುಖಾಮುಖಿಯಾಗಿದ್ದು, ಭಾರತ 7 ಸಲ ಗೆದ್ದಿದೆ. ಪಾಕಿಸ್ತಾನ ಗೆದ್ದಿರೋದು ಮಾತ್ರ ಒಂದೇ ಒಂದು ಪಂದ್ಯ. ಇದರಲ್ಲಿ 2007ರ ಮೊದಲ ಟಿ20 ವಿಶ್ವಕಪ್ ಫೈನಲ್ ಕೂಡ ಸೇರಿದೆ. ಆ ಪಂದ್ಯವನ್ನು ಭಾರತ ಕೇವಲ 5 ರನ್ಗಳಿಂದ ಗೆದ್ದುಬಿಟ್ಟಿತ್ತು. ಅದು ಇತಿಹಾಸ ಸೃಷ್ಟಿಸಿತ್ತು. ಪಾಕಿಸ್ತಾನದ ಒಂದೇ ಒಂದು ಗೆಲುವು ಬಂದಿದ್ದು 2021ರ ಟೂರ್ನಿಯಲ್ಲಿ. ಅವರು ಆಗ ಭಾರತದ ವಿರುದ್ಧ 10 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದ್ರು. ವಿಶ್ವಕಪ್ ಮಾತ್ರವಲ್ಲದೆ ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲೂ ಭಾರತವೇ ಪಾಕಿಸ್ತಾನದ ವಿರುದ್ಧ ಉತ್ತಮ ದಾಖಲೆ ಹೊಂದಿದೆ. ಇದುವರೆಗೆ ಆಡಿರೋ 16 ಪಂದ್ಯಗಳಲ್ಲಿ 13ರಲ್ಲಿ ಭಾರತ ಗೆದ್ದಿದೆ. ಈ ಮುಖಾಮುಖಿ ದಾಖಲೆಗಳು ಹೇಗೇ ಇರಲಿ, ಈ ಪಂದ್ಯಗಳು ಅಂದ್ರೆ ಏಕಪಕ್ಷೀಯವಾಗಿ ಅಷ್ಟಾಗಿ ಇರಲ್ಲ. ಸ್ಪಷ್ಟ ಪ್ರಾಬಲ್ಯಕ್ಕಿಂತ ಹೆಚ್ಚಾಗಿ ನಿರ್ಣಾಯಕ ಕ್ಷಣಗಳಲ್ಲೇ ಪಂದ್ಯದ ಫಲಿತಾಂಶ ನಿರ್ಧಾರವಾಗುತ್ತೆ. ಪ್ರತಿ ಪಂದ್ಯವೂ ಅಂದ್ರೆ ಸಿಕ್ಕಾಪಟ್ಟೆ ಒತ್ತಡದಿಂದ ಕೂಡಿರುತ್ತೆ. ವೈಯಕ್ತಿಕ ಪ್ರದರ್ಶನಗಳು, ನಾಯಕನ ತಂತ್ರಗಳು ಆಟಗಾರರಿಗಷ್ಟೇ ಅಲ್ಲದೆ ಅಭಿಮಾನಿಗಳಿಗೂ ಕೂಡ ಮರೆಯಲಾಗದ ಕ್ಷಣಗಳಾಗಿ ಮಾರ್ಪಡುತ್ತವೆ. ಈ ಪೈಪೋಟಿಯ ತೂಕ ಪ್ರತಿಯೊಂದು ಎಸೆತವನ್ನು, ಪ್ರತಿಯೊಂದು ಬೌಂಡರಿಯನ್ನು, ಪ್ರತಿಯೊಂದು ವಿಕೆಟ್ನನ್ನು ಇನ್ನಷ್ಟು ರೋಮಾಂಚನಗೊಳಿಸುತ್ತೆ. ಹೀಗಾಗಿಯೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇದೊಂದು ನೋಡಲೇಬೇಕಾದ, ಅತಿದೊಡ್ಡ ಜಿದ್ದಾಜಿದ್ದಿಯ ಪಂದ್ಯವಾಗಿರುತ್ತೆ. ಎರಡೂ ತಂಡಗಳಲ್ಲಿ ಬಲಿಷ್ಠ ಆಟಗಾರರ ದಂಡು ಇದೆ. ಇವತ್ತಿನ ಪಂದ್ಯದ ಫಲಿತಾಂಶದ ಮೇಲೆ ಪರಿಣಾಮ ಬೀರಲು ಸಿದ್ಧರಾಗಿರುವ ಪ್ರಮುಖ ಆಟಗಾರರು ಇದ್ದಾರೆ. ಭಾರತದ ಪಾಲಿಗೆ ಎಲ್ಲರ ಗಮನ ವೇಗಿ ಜಸ್ಪ್ರೀತ್ ಬುಮ್ರಾ ಅವರ ಮೇಲೆ ನೆಟ್ಟಿದೆ. 2024ರ ಟಿ20 ವಿಶ್ವಕಪ್ನಲ್ಲಿ ಇವರು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಪಡೆದಿದ್ದು, 15 ವಿಕೆಟ್ ಕಬಳಿಸಿದ್ದರು. ಒತ್ತಡದ ಸನ್ನಿವೇಶಗಳಲ್ಲಿ ಕೂಡ ನಿಖರ ಯಾರ್ಕರ್ಗಳು ಮತ್ತು ವೈವಿಧ್ಯಮಯ ಬೌಲಿಂಗ್ ಮೂಲಕ ಉತ್ತಮ ಪ್ರದರ್ಶನ ನೀಡುವ ಬುಮ್ರಾ ಅವರ ಅದ್ಭುತ ಸಾಮರ್ಥ್ಯ, ಎದುರಾಳಿ ಬ್ಯಾಟ್ಸ್ಮನ್ಗಳಿಗೆ ಸದಾ ದೊಡ್ಡ ಸವಾಲು. ಅಭಿಷೇಕ್ ಶರ್ಮಾ ಕೂಡ ಭಾರತ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದಾರೆ. ತಮ್ಮ ಮೊದಲ ಟೂರ್ನಿ ಪಂದ್ಯದಲ್ಲಿ ಬೇಗನೆ ಔಟಾದ್ರೂ ಕೂಡ 2024ರ ಆರಂಭದಿಂದ ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 190ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ ಕಾಯ್ದುಕೊಂಡಿದ್ದಾರೆ. ಅವರ ಸ್ಫೋಟಕ ಬ್ಯಾಟಿಂಗ್ಗೆ ಅವರು ಹೆಸರುವಾಸಿಯಾಗಿದ್ದಾರೆ. ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಈ ಪಂದ್ಯದ ಗಂಭೀರತೆಯನ್ನು ಒಪ್ಪಿಕೊಂಡಿದ್ದು, ಈ ಸಾಂಪ್ರದಾಯಿಕ ಪೈಪೋಟಿಯಲ್ಲಿ ಏನಾಗುತ್ತೆ ಅಂತ ಹೇಳೋದು ಕಷ್ಟ ಅಂತ ಒತ್ತಿ ಹೇಳಿದ್ರು. ಪಾಕಿಸ್ತಾನದ ಕಡೆ ನೋಡಿದ್ರೆ ನಾಯಕ ಸಲ್ಮಾನ್ ಅಲಿ ಆಗ ತಮ್ಮ ತಂಡ ಪಂದ್ಯಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಪ್ರಮುಖ ಬೌಲರ್ ಶಾಹೀನ್ ಶಾ ಅಫ್ರಿದಿ 2024ರಿಂದ ಪವರ್ಪ್ಲೇ ಓವರ್ಗಳಲ್ಲಿ ವಿಕೆಟ್ ಕಬಳಿಸೋ ಸಾಮರ್ಥ್ಯಕ್ಕೆ ಹೆಸರುವಾಸಿ. ಈ ವೈಯಕ್ತಿಕ ಹೋರಾಟಗಳು ಮತ್ತು ತಂಡಗಳ ಒಟ್ಟಾರೆ ರಣತಂತ್ರಗಳು ಯಾವ ತಂಡಕ್ಕೆ ಮೇಲುಗೈ ಸಿಗುತ್ತೆ ಅನ್ನೋದನ್ನ ನಿರ್ಧರಿಸಲಿವೆ. ಕೊಲಂಬೋದ ಆರ್. ಪ್ರೇಮದಾಸ ಕ್ರೀಡಾಂಗಣ ಈ ರೋಚಕ ಪಂದ್ಯಕ್ಕೆ ವೇದಿಕೆ ಆಗಿದೆ. ಹಾಗೆ ಇಲ್ಲಿನ ಪರಿಸ್ಥಿತಿಗಳು ಬಹಳ ಮುಖ್ಯವಾಗಲಿವೆ. ಫೆಬ್ರವರಿ ತಿಂಗಳಲ್ಲಿ ಕೊಲಂಬೋದಲ್ಲಿ ಹಗಲಿನ ಸರಾಸರಿ ತಾಪಮಾನ 27 ಡಿಗ್ರಿ ಸೆಲ್ಸಿಯಸ್ಸಿಂದ 31 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ರಾತ್ರಿ ವೇಳೆಗೆ ತಾಪಮಾನ 23 ಡಿಗ್ರಿ ಸೆಲ್ಸಿಯಸ್ಸಿಂದ 24 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುತ್ತೆ. ಇದರಿಂದಾಗಿ ಆಟಕ್ಕೆ ಬಿಸಿಲು ಮತ್ತು ತೇವಾಂಶಭರಿತ ವಾತಾವರಣ ಇರುತ್ತೆ ಅನ್ನೋದು ಸ್ಪಷ್ಟ. ಸಾಮಾನ್ಯವಾಗಿ ಆರ್ದ್ರತೆ 73ರಿಂದ 75% ಫೆಬ್ರವರಿ ತಿಂಗಳಲ್ಲಿ ಶ್ರೀಲಂಕಾದಲ್ಲಿ ಸಾಮಾನ್ಯವಾಗಿ ಕಡಿಮೆ ಮಳೆ ಬೀಳುತ್ತೆ. ಸುಮಾರು 7 ದಿನಗಳಲ್ಲಿ 42ರಿಂದ 70 ಮಿಲಿಮೀಟರ್ ಮಳೆ ಬೀಳಬಹುದು. ಆದ್ರೆ ಇವತ್ತಿನ ಮ್ಯಾಚ್ಗೆ ಮಳೆಯ ಆತಂಕ ಎದುರಾಗಿದೆ. ಪಾಕಿಸ್ತಾನ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗ ಹೇಳಿರೋ ಪ್ರಕಾರ ಪಿಚ್ ಆರಂಭಿಕ ಓವರ್ಗಳಲ್ಲಿ ಬೌಲರ್ಗಳಿಗೆ ಸಹಾಯ ಮಾಡಬಹುದು ಅಂದಿದ್ದಾರೆ. ವಿಶೇಷ ಅಂದ್ರೆ ಬಹುಪಕ್ಷೀಯ ಟೂರ್ನಿಗಳಿಗೆ ಸಂಬಂಧಿಸಿದಂತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗಿರೋ ಒಪ್ಪಂದದ ಪ್ರಕಾರ 2026ರ ಟಿ20 ವಿಶ್ವಕಪ್ನ ಎಲ್ಲ ಗುಂಪು ಹಂತದ ಪಂದ್ಯಗಳನ್ನು ಪಾಕಿಸ್ತಾನ ಶ್ರೀಲಂಕಾದಲ್ಲೇ ಆಡಲಿದೆ.
ಒಂದು ವೇಳೆ ಪಾಕಿಸ್ತಾನ ಮುನ್ನಡೆ ಸಾಧಿಸಿದ್ರೆ ಅವರ ಸೆಮಿಫೈನಲ್ ಹಾಗೂ ಫೈನಲ್ ಮ್ಯಾಚ್ಗಳು ಕೊಲಂಬೋದಲ್ಲೇ ನಡೆಯಲಿವೆ. ಮಳೆಯ ಸಾಧ್ಯತೆ ಮತ್ತು ಪಿಚ್ನ ಗುಣಲಕ್ಷಣಗಳು ತಂಡಗಳ ತಂತ್ರಗಾರಿಕೆ ಹಾಗೆ ಆಟದ ಗತಿ ಮೇಲೆ ದೊಡ್ಡ ಪರಿಣಾಮ ಬೀರಲಿವೆ. ಈ ಇಂಡಿಯಾ-ಪಾಕಿಸ್ತಾನ ಸೆಣಸಾಟ 2026ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ನ ಒಂದು ಪ್ರಮುಖ ಭಾಗವಾಗಿದೆ. ಫೆಬ್ರವರಿ 7 ರಿಂದ ಮಾರ್ಚ್ 8, 2026ರವರೆಗೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಈ ಟೂರ್ನಿಯನ್ನು ನಡೆಸುತ್ತಿವೆ. ಈ ಟೂರ್ನಿಯಲ್ಲಿ 20 ತಂಡಗಳು ಎರಡೂ ದೇಶಗಳಲ್ಲಿನ ಹಲವು ಮೈದಾನಗಳಲ್ಲಿ ಒಟ್ಟು 55 ಪಂದ್ಯಗಳಲ್ಲಿ ಸೆಣಸಲಿವೆ. 2024ರ ಆವೃತ್ತಿಯ ಹಾಲಿ ಚಾಂಪಿಯನ್ ಆಗಿರುವ ಭಾರತ ಈ ಟೂರ್ನಿಗೆ ದೊಡ್ಡ ನಿರೀಕ್ಷೆಗಳೊಂದಿಗೆ ಕಾಲಿಟ್ಟಿದೆ. ಈ ಎರಡು ಕ್ರಿಕೆಟ್ ದೈತ್ಯರ ನಡುವಿನ ಯಾವುದೇ ಪಂದ್ಯಗಳು ಯಾವಾಗಲೂ ಅಸಾಧಾರಣ ಗಮನ ಸೆಳೆಯುತ್ತವೆ. ಇವು ಕ್ರಿಕೆಟ್ ಜಗತ್ತಿನ ಕ್ಯಾಲೆಂಡರ್ನಲ್ಲಿ ಒಂದು ನಿರ್ಣಾಯಕ ಘಟನೆಗಳು ಅಂದ್ರೂ ತಪ್ಪಾಗಲ್ಲ. ಈ ಹೈ ಪ್ರೆಷರ್ ಪಂದ್ಯಗಳಲ್ಲಿನ ಪ್ರದರ್ಶನ ತಂಡದ ಇಡೀ ಅಭಿಯಾನಕ್ಕೆ ಒಂದು ಟೋನ್ ಸೆಟ್ ಮಾಡುತ್ತದೆ ಮತ್ತು ರಾಷ್ಟ್ರೀಯ ಭಾವನೆಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ತಂಡಗಳಿಗೆ ಇವತ್ತಿನ ಗೆಲುವು ಸೂಪರ್ 8ಗೆ ಅರ್ಹತೆ ಪಡೆಯಲು ಒಂದು ಬಲವಾದ ಸ್ಥಾನ ನೀಡುತ್ತದೆ. ಇದು 1 ತಿಂಗಳ ಕಾಲ ನಡೆಯುವ ಈ ಟೂರ್ನಿಯಲ್ಲಿ ಮುಂದಿರುವ ಸವಾಲುಗಳನ್ನು ಎದುರಿಸಲು ವೇಗ ಮತ್ತು ಆತ್ಮವಿಶ್ವಾಸವನ್ನೂ ಕೂಡ ಒದಗಿಸುತ್ತದೆ. ಈ ಶಾಶ್ವತ ಪೈಪೋಟಿ ಇಂಡಿಯಾ-ಪಾಕಿಸ್ತಾನ ನಡುವಿನ ಪ್ರತಿಯೊಂದು ಪಂದ್ಯವನ್ನು ಒಂದು ಐತಿಹಾಸಿಕ ಘಟನೆಯನ್ನಾಗಿಸಿದೆ. ಪಂದ್ಯಾವಳಿಯ ಯಾವುದೇ ಹಂತದಲ್ಲಿ ಇದು ನಡೆಯಲಿ, ವಿಶ್ವಾದ್ಯಂತದ ಅಭಿಮಾನಿಗಳು ಇದನ್ನು ಅತಿ ಆಸಕ್ತಿಯಿಂದ ವೀಕ್ಷಿಸುತ್ತಾರೆ.